ಅದಕ್ಕೋಸ್ಕರ ಆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಬಿಟ್ಟು ಮುಂದೆ ಹೋಗೋಣ ಅಂತೇಳಿ ತಮ್ಮನ್ನ ಆಹ್ವಾನವನ್ನು ಕೊಟ್ಟಿದ್ವಿ. ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಮತ್ತು ಮಲೆನಾಡಿನಲ್ಲಿ ದೇವರಾಜ ಅರಸರವರು, ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಸಹ ಅಥವಾ ವಿನೋಬಾ ಭಾವೆ ಅವರ ಭೂದಾನ ಮೂವ್ಮೆಂಟ್ ಇಂದಲೂ ಸಹ ಉಳುವವನಿಗೆ ಭೂಮಿ ಕೊಡ್ತಕ್ಕಂಥ ವಿಚಾರವನ್ನ ನಾವು ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ 2014ರಿಂದ ಈಚೆ ಕಾನೂನನ್ನ ಮಾಡ್ಕೊಂಡು ಬಂದಿತ್ತು. ಅದರ ವಿರುದ್ಧವಾಗಿ ಉಳ್ಳವರಿಗೆ ಭೂಮಿ ಅಂತ ಹೇಳಿ ಕೃಷಿ ಕಾನೂನಿಗೆ ಹಲವಾರು ತಿದ್ದುಪಡಿಗಳನ್ನ ತಂದು ಉಳ್ಳವರಿಗೆ ಭೂಮಿ ಅಂತ ಹೇಳಿ ಮಾಡಿ ಅದನ್ನ ವಾಪಸ್ ತೆಗೆದುಕೊಂಡಿಲ್ಲ. ನಿರಂತರವಾಗಿ ಬಡವರಿಗೆ ಒಕ್ಕಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ಅದರಲ್ಲೂ ಸಹ ಉತ್ತರ ಕನ್ನಡದಲ್ಲಿ ಬಹಳ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಸಹ ಅರಣ್ಯ ಹಕ್ಕು ಕಾಯ್ದೆ ಬಂದ ನಂತರ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ, ಯಾರು ಆದಿವಾಸಿಗಳು ಮತ್ತು ಅರಣ್ಯದಲ್ಲಿ ವಾಸಿಸ್ತಕ್ಕಂಥ ಜನಗಳನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ 2006ನೇ ಅರಣ್ಯ ಕಾನೂನು ಕಾಯ್ದೆ ಪ್ರಕಾರ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ವಿ. ಅದರಲ್ಲಿ 75 ವರ್ಷಗಳಿಂದ ಹೆಚ್ಚು ಅಥವಾ 3 ತಲೆಮಾರಿಗಿಂತ ಹೆಚ್ಚು ಅರಣ್ಯದಲ್ಲಿ ವಾಸಿಸುತ್ತಿರುವ ಈ ಬುಡಕಟ್ಟು ಮತ್ತು ಬುಡಕಟ್ಟೇತರ ಅರಣ್ಯವಾಸಿಗಳ ಹಕ್ಕುಗಳನ್ನು ಈ ಕಾಯ್ದೆ ಎತ್ತಿಡಿದಿದೆ. ಇರೋ ಕೆಲಸ ಸಾಲದಿಲ್ಲ, ಜೋರಾಗಿ ಮಾಡಬೇಕಾಗುತ್ತೆ. ಯಾಕಂದ್ರೆ 6 ಕ್ಷೇತ್ರದಲ್ಲೂ ಸಹ ಕಾರ್ಯಕರ್ತರನ್ನ ಸಕ್ರಿಯವಾಗಿ ತೊಡಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಜವಾಬ್ದಾರಿ ನಮ್ಮ ಸ್ಥಳೀಯ ನಾಯಕರ ಮೇಲೆ.